ಬಸವಣ್ಣನವರು ಕಲ್ಯಾಣದಷ್ಟೇ ಅಲ್ಲ, ವಿಶ್ವಕ್ಕೆ ಗುರು ಅವರು. ಬಸವಣ್ಣನವರು ವಿಶ್ವಕ್ಕೆ ಗುರು. ದ್ವಿತೀಯ ಶಂಭು ಅಂತ ಕರಿತೀವಿ ನಾವು ಅವ್ರಿಗೆ, ಎರಡನೇ ಪರಮಾತ್ಮ ಅಂತ ಕರಿತೀವಿ. ಅಂಥ ಒಂದು ಪರಮಾತ್ಮನೇ ದಾನಮ್ಮನ ಒಂದು ಭಕ್ತಿಗೆ ಒಲಿದು, ಲಿಂಗಮ್ಮ ಅಂತ ಹೆಸರು, ಆ ಲಿಂಗಮ್ಮನ ಭಕ್ತಿಗೆ ಒಲಿದು ಸ್ವತಃ ಕೈ ಮುಗಿದು, ತಾಯಿ ನಿನ್ನಂತ ಒಂದು ದಾಸೋಹಿ ಪ್ರಪಂಚದಲ್ಲಿ ಯಾರಿರ್ಬೇಕು ಹೇಳಿ ಅಂತೇಳಿ ದಾನಮ್ಮ ಅಂತ ಹೆಸರು ಕೊಡಬೇಕಾದ್ರೆ ಎಷ್ಟು ದೊಡ್ಡವಳು ದಾನಮ್ಮ ತಾಯಿ ಅನ್ನೋದು ತಿಳ್ಕೋಬೇಕು. ನಾವು ಭಕ್ತಿ ಮಾಡಬೇಕಾದ್ರೆ ಸ್ವಾರ್ಥದ ಭಕ್ತಿ ಮಾಡಬಾರದು. ನಮ್ಮ ಒಂದು ಭಕ್ತಿ ಪ್ರೇಮ ತುಂಬಿದ ಭಕ್ತಿ ಆಗಬೇಕು. ನನಗೆ ದೇವರು ಒಂದು ಉಸಿರು ಕೊಟ್ಟಿಲ್ಲ, ಪ್ರಾಣನೇ ಇಟ್ಟಿಲ್ಲ, ನನಗೆ ಬುದ್ಧಿನೇ ಕೊಟ್ಟಿಲ್ಲ ಅಂತಂದ್ರೆ ನಾವೇನು ದಾನ ಧರ್ಮ ಮಾಡ್ಲಿಕ್ಕಾಗ್ತದೆ? ನಾವು ಅನ್ಕೊಳ್ತೀವಿ ನಾನು ಮಾಡ್ತಾ ಇದ್ದೀನಿ, ನಾನು ಮಾಡ್ತೀನಿ. ಬಸವಣ್ಣ ಅಂತಾರ, ಮಾಡಿದೆನೆಂಬುದು ಮನದಲ್ಲಿ ಹೊಳೆದಡೆ ಏಡಿಸಿ ಕಾಡಿತ್ತು ಶಿವನ ಡೊಂಬರ. ಮಾಡಿದೆ ನೆನ್ನದಿರ ಲಿಂಗಕ್ಕೆ, ಮಾಡಿದೆ ನೆನ್ನದಿರ ಜಂಗಮಕ್ಕೆ, ಮಾಡಿದೆನೆಂಬುದು ಮನದಲ್ಲಿ ಇಲ್ಲದಿದ್ದಡೆ ಬೇಡಿದ್ದ ನೀವು ನಮ್ಮ ಕೂಡಲ ಸಂಗಮದೇ. ಅಂದ್ರ ಬಹಳಷ್ಟು ಜನ ನಾವು ಮಾಡ್ತೀವಿ ನೀಡ್ತೀವಿ ಅಂತ ಹೇಳಿ ಭಕ್ತಿಯನ್ನ ತೋರಿಕೆ ಭಕ್ತಿ ಮಾಡ್ಲಕ್ಕೆ ಹೋಗ್ತಾರೆ. ಆದ್ರೆ ದಾನಮ್ಮ ತಾಯಿಯವರು ಗುಣತೀರ್ಥ ಅಂತ ನಾವು ಕರಿಲಿಕ್ಕೆ ಬಂದೀವಿ ನಿಮಗೆ. ತವ್ರ ಮನೆ ದಾನಮ್ಮನ ಅನುಷ್ಠಾನದ ಮನೆ ಕಲ್ಯಾಣ, ಆ ಕಲ್ಯಾಣದ ಮನೆಗೆ ನಿಮ್ಮನ್ನ ಕರಿಲಿಕ್ಕೆ ಬಂದಿದ್ದೀವಿ. 18 ವರ್ಷದ ದಾನಮ್ಮ ಇವತ್ತು 18 ವರ್ಷದ ಮಕ್ಕಳಂದ್ರೆ ಎದುರುತ್ತಾರೆ. ಆದ್ರೆ ದಾನಮ್ಮ ತಾಯಿ ಒಳಗಡೆ ಅದು ಯಾವ ಭಕ್ತಿ ಒಳಗಡೆ ಪ್ರವೇಶ ಮಾಡಿತೋ ಗೊತ್ತಿಲ್ಲ. ಆ ಉಮರಾಣಿಯಿಂದ ಕಲ್ಯಾಣಕ್ಕೆ ಜಂಗಮರೊಳಗಡೆ ನಡ್ಕೊಂಡು ಹೋಗ್ತಾಳೆ 18 ವರ್ಷದ ದಾನಮ್ಮ ಲಿಂಗಮ್ಮ. ಆ ಕಲ್ಯಾಣಕ್ಕೆ ಹೋದಾಗ ಅಲ್ಲಿ ಮೋಳಿಗೆ ಮಾರಯ್ಯ ಅಂತ ಎಂಥ ಶರಣ ಅಂತಂದ್ರ, ಈ ದಾನಮ್ಮವ್ರ ಸಿದ್ದರಾಮೇಶ್ವರರಿಂದ ದೃಷ್ಟಿಯೋಗ ಕಲಿತು ಬಹಳ ಶಕ್ತಿಯನ್ನು ಗಳಿಸ್ಕೊಂಡಿರ್ತಾಳೆ. ಯಾರನ್ನ ನೋಡ್ತಾಳೆ, ಯಾರನ್ನ ಮಾತಾಡಿಸ್ತಾಳೆ, ಅವರೆಲ್ಲ ಪರಿವರ್ತನೆ. ಅದಕ್ಕಾಗಿ ದಾನಮ್ಮನ ನಡೆ ಪರುಷ ಆಗಿತ್ತು, ನುಡಿ ಪರುಷ ಆಗಿತ್ತು, ನೋಟ ಪರುಷ ಆಗಿತ್ತು, ತನು ಪರುಷ ಆಗಿತ್ತು, ಮನ ಪರುಷ ಆಗಿತ್ತು. ಪರುಷ ಅಂದ್ರೆ ಏನ್ ಗೊತ್ತಾ? ಹಿಂದಿಕ್ಕಿನ ಕಾಲದಲ್ಲಿ ಪರುಷಮಣಿ ಅಂತ ಇತ್ತು. ಆ ಪರುಷಮಣಿಗೆ ಕಬ್ಬಿಣವನ್ನು ಹಿಂಗೆ ಮುಟ್ಟಿಸಿಬಿಟ್ರೆ ಅದು ಬಂಗಾರ ಆಗ್ತಾ ಇತ್ತು. ಹಂಗ ದಾನಮ್ಮ ತಾಯಿ ಯಾರನ್ನ ಮಾತಾಡಿಸ್ತಾಳ, ಅವ್ರ ದೃಷ್ಟಿ ಬೀಳಿಸ್ತಾಳ, ಅವರೆಲ್ಲರೂ ಪಾವನ ಆಗಿಬಿಡ್ತಾರೆ. ಇವತ್ತಿಗೂ ಸಹಿತ ಪಾವನ ಆಗ್ತಾರೆ. ಯಾರಿಗೆ ಮಕ್ಕಳಿಲ್ಲ, ಯಾರು ಮನೆ ಕಟ್ಟಬೇಕಂತಾರ, ಯಾರು ಲೌಕಿಕವಾಗಿ ಇಷ್ಟಾರ್ಥಗಳು ಈಡೇರ್ಬೇಕಂತಾರ, ಭಕ್ತಿಯಿಂದ ನಡ್ಕೊಂಡ್ರೆ ಎಲ್ಲವೂ ಈಡೇರ್ತದೆ. ಅದಕ್ಕೆ ನಾವು ಸಾಕ್ಷಿ ಇದ್ದೀವಿ. ಅದಕ್ಕ ಅಂಥ ಒಂದು ಭಕ್ತಿಯನ್ನ ಮಾಡಿರ್ತಕ್ಕಂಥ ಬಸವಣ್ಣನವರ ಪ್ರೇಮಕ್ಕೆ ಭಕ್ತಿಗೆ ಒಲಿದು ಇಲ್ಲಿಂದ ಹೋಗಿ ಬಸವಣ್ಣವರಿಂದ ದಾನಮ್ಮ ಅಂತ ಹೆಸರು ಕರೆಸ್ಕೊಳ್ಬೇಕಾದ್ರೆ ಸಾಮಾನ್ಯ ಅಲ್ಲ. ನಮಗೆ ದಾನಮ್ಮನ ಮಹಿಮೆ ಬಹಳಷ್ಟು ಜನರು ಗೊತ್ತಿಲ್ಲ. ದಾನಮ್ಮನ ಪೂಜೆ ಮಾಡ್ತೀವಿ, ಆದ್ರೆ ದಾನಮ್ಮನ ಇತಿಹಾಸ ನಮಗೆ ಗೊತ್ತಿಲ್ಲ. ಕಲ್ಯಾಣದಾಗ ಆಗಿನ ಕಾಲದ ಬಿಜ್ಜಳ ರಾಜ ದಾನಮ್ಮನ ಸೇವೆ ನೋಡಿ ದೊಡ್ಡ ಗುಡಿಯನ್ನ ಕಟ್ತಾನೆ. ಕಲ್ಯಾಣದಲ್ಲಿ 2 ಗುಡಿ, ಒಂದು ಶಿವ ಮಂದಿರ, ಒಂದು ದಾನಮ್ಮನ ಮಂದಿರ. ಅದು ನಾರಾಯಣಪುರದಲ್ಲಿ 1 ಎಕರೆಯಲ್ಲೇ ಇದೆ. ಅದು ಈಗ ಬಿದ್ದೋಗಿ. ಅಂಥ ಒಂದು ಕ್ಷೇತ್ರದಲ್ಲಿ ನಾವು ಏಪ್ರಿಲ್ 4 ಮತ್ತು 5ರಂದು ಪ್ರತಿ ವರ್ಷ ಯುಗಾದಿ ಆದ 11 ದಿವಸಕ್ಕೆ ದಾನಮ್ಮವರು ಕಲ್ಯಾಣಕ್ಕೆ ಯುಗಾದಿ ದಿವಸ ಪ್ರವೇಶ ಮಾಡ್ತಾರೆ. ಕಲ್ಯಾಣ ಅಂಥ ಒಂದು ಪ್ರವೇಶ ಮಾಡಿದ ದಿನದಿಂದ 11 ದಿವಸಕ್ಕೆ ನಾವು ಅಲ್ಲಿ ಕುಳಿತುಕೊಂಡು ಅವರ 1 ತಿಂಗಳ ಕಾಲ ಅನುಷ್ಠಾನ ಮಾಡಿರ್ತಕ್ಕಂಥ ಜಾಗದಲ್ಲಿ ತಪೋಕ್ಷೇತ್ರದಲ್ಲಿ ನಾವು ದಾನಮ್ಮನ ಉತ್ಸವ ಮತ್ತು ಶರಣ ಸಮಾಗಮ ಅಂತ ಕಾರ್ಯಕ್ರಮ ಮಾಡ್ತೀವಿ. ಇದ್ರಾಗ ಕೆಲವರೆಲ್ಲ ಹೋದ ವರ್ಷ ಬಂದಿರಿ. ಯಾರ್ಯಾರು ಬಂದಿರಿ? ಬಂದಿರಲ್ಲ? ದೀಕ್ಷೆನ ತಗೊಂಡಾರ, ಬಂದಾರ. ಹೆಂಗ ಅನಿಸ್ತಾರವ? ಬಹಳ ಚಲೋ. ಎಷ್ಟು ಆನಂದ ವಾತಾವರಣ ಅಂದ್ರೆ 500 ಎಕರೆ ಫಾರೆಸ್ಟ್ ಅದ ತಾಯಿದು. ಎಷ್ಟು? 500 ಎಕರೆ. ಅಲ್ಲಿ ದೊಡ್ಡ ಗವಿ ಏನು ಶ್ರೀಶೈಲದಲ್ಲಿ ಅಕ್ಕ ಮಹಾದೇವಿ ಕದಳಿ ಬನ ಇದೆಯಲ್ಲ, ಅಲ್ಲಿ ಗವಿ ನೀವು ನೋಡಿರೋ ಇಲ್ಲೋ ಗೊತ್ತಿಲ್ಲ. ನದಿ ದಾಟ್ಕೊಂಡು ಹೋಗ್ಬೇಕು. ಕದಳಿ ಬನ ಹೋಗಿರಿ, ನಡ್ಕೊಂಡು ಹೋಗ್ಬೇಕು. ತ್ರಿಕೂಟ ಪರ್ವತ ಅಂತ ಏರಿ ಇಳಿದು ಹೋದ್ರ ಅಲ್ಲಿ ಆ ಅಕ್ಕ ಮಹಾದೇವಿ ಗವಿ ಕಾಣಿಸುತ್ತೆ. ಹಂಗೆ ಯಥಾವತ್ತಾಗಿ ಸೇಮ್ ಅಲ್ಲಿ ಕಲ್ಯಾಣ ಆ ಒಂದು ಶ್ರೀಶೈಲ ಕದಳಿ ಇದೆ. ಅದೇ ತರ ಇಲ್ಲಿನೂ ಸಹಿತ ಕಲ್ಯಾಣ ಕದಳಿ ಅಂತಾನೆ ಕಾಲಭೈರವೇಶ್ವರ ಪುರಾಣದಲ್ಲಿ ದಾನಮ್ಮರ ಚರಿತ್ರೆ ಬರಿಬೇಕಾದ್ರೆ ಕಲ್ಯಾಣ ಕದಳಿಯಲ್ಲಿ ಲಿಂಗಾನುಷ್ಠಾನ ಮಾಡ್ತಾ ಇದ್ಲು ಅಂತೇಳಿ ಪ್ರತಿ ದಿವಸ 8 ಕಿಲೋಮೀಟರ್ ಗವಿ ಒಳಗಡೆ ಹೋಗಿ ಬಸವಣ್ಣನವರ ದರ್ಶನ ಅನುಭವ ಮಂಟಪದಲ್ಲಿ ಕುಂತ್ಕೊಂಡು ಬರ್ತಾ ಇದ್ಲು ಅನ್ನೋದು ಇತಿಹಾಸ ಇದೆ. ಅಂಥ ಒಂದು ಸ್ಥಾನದಲ್ಲಿ ದಾನಮ್ಮನ ಉತ್ಸವ ಮಾಡ್ತಾ ಇದ್ವಿ. ಹಾಗಾಗಿ ನೀವೆಲ್ಲರೂ ತವರು ಮನೆಗೆ ಬರಬೇಕು.
ನಿಮ್ಮ ತವ್ರ ಮನೆಗೆ ಹೋದ್ರೆ 4 ದಿವಸ ಇದ್ದು ಬಂದ್ಬಿಡ್ತೀರಿ. ಆದ್ರೆ ಆ ತವ್ರ ಮನೆಗೆ ಉಡಿಯಕ್ಕೆ ಹಾಕ್ತಾರ, ಒಂದು ಸೀರೆ ಕೊಡಿಸ್ತಾರ, ಲೌಕಿಕವಾಗಿ ಏನ್ ಕರ್ಮಗಳು ಮಾಡಿಸಿ ಕಳಿಸ್ತಾರ. ಆದ್ರೆ ಈ ತವ್ರ ಮನೆಗೆ ಬಂದ್ರ ನರಜನ್ಮದಿಂದ ಹರಜನ್ಮಕ್ಕೆ ಬೇಕಾಗಿರ್ತಕ್ಕಂಥ ಮಾತುಗಳು ಸಿಗ್ತಾವ, ಆಧ್ಯಾತ್ಮಿಕವಾಗಿರ್ತಕ್ಕಂಥ ಭಾವನೆಗಳು ಸಿಗ್ತಾವ. ಯಾರೋ ಎಲ್ಲೆಲ್ಲಿಂದನೂ ಎಲ್ಲರೂ ಕೂಡ್ತೀವಿ ನಾವು, ದಾನಮ್ಮನ ಭಕ್ತರೆಲ್ಲರೂ. ಒಂದು ಅದ್ಭುತವಾಗಿರ್ತಕ್ಕಂಥ ಮಹೋತ್ಸವ ನಡೀತದೆ. ದಾನಮ್ಮನ ಜಾತ್ರೆ ಮಾಡೋದು ದೊಡ್ಡದಲ್ಲ. ಜಾತ್ರೆಯಲ್ಲಿ ಹೋಗ್ತೀವಿ, ಒತ್ತುತ್ತೀವಿ, ಒಗಿತೀವಿ, ದರ್ಶನ ಮಾಡ್ಕೊಳ್ತೀವಿ, ಬರ್ತೀವಿ. ಆದ್ರೆ ಇಲ್ಲಿ ಅಧ್ಯಾತ್ಮದ ಜಾತ್ರೆ ನಡೀತದೆ. ಬಹಳಷ್ಟು ಜನ ಮಹಾತ್ಮರು, ಪೂಜ್ಯರು, ಆ ದಾನಮ್ಮನ ಬಗ್ಗೆ ಭಕ್ತಿ ಇರತಕ್ಕಂಥವ್ರು ಬಂದೆಲ್ಲ ಆನಂದದಿಂದ ಮಾತಾಡ್ತಾರೆ. ಹಾಗಾಗಿ ಅಂತ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬರ್ಬೇಕಂತೇಳಿ ಪ್ರೀತಿಯಿಂದ ನಿಮ್ಮೆಲ್ಲರಿಗೂ ಸ್ವಾಗತವನ್ನ ಬಯಸ್ತೀನಿ. ಮತ್ತೆ ಇಷ್ಟು ಹೇಳಿದ್ರೆ ಸಾಕೋಗೋದಿಲ್ಲ. ಯಾಕಂದ್ರೆ ನಮ್ಮ ಜೀವನಕ್ಕೆ ಬಹಳ ಮೌಲ್ಯವಾಗಿರ್ಕೊಂತ ಬೇಕಾಗಿರ್ತಕ್ಕಂಥದ್ದು ಅಕ್ಕಮಾದೇವಿ ಬಹಳ ಚಂದ ಹೇಳ್ತಾರ. ದೇವರು ನಮಗೆ ಕಣ್ಣು ಕೊಟ್ಟ, ದೇವರು ನಮಗೆ ಕಿವಿ ಕೊಟ್ಟ, ದೇವರು ನಮಗೆ ಕಾಲು ಕೊಟ್ಟ, ದೇವರು ಕೈಗಳನ್ನ ಕೊಟ್ಟ. ಇದೆಲ್ಲ ಯಾರು ಕೊಟ್ಟಾರ? ನೀವಂತೀರಿ ಇಲ್ರಿ ನಮ್ಮ ಅಪ್ಪ ಅಮ್ಮ ಕೊಟ್ಟಾರಂತ. ನಿಮ್ಮ ಅಪ್ಪ ಅಮ್ಮಗೆ ಯಾರು ಕೊಟ್ಟಾರು? ಅವ್ರ ಅಪ್ಪ ಅಮ್ಮ ಕೊಟ್ಟಾರ. ಅವ್ರ ಅಪ್ಪ ಅಮ್ಮಗೆ ಯಾರು ಕೊಟ್ಟಾರು? ಅವ್ರ ಅಪ್ಪ ಅಮ್ಮ. ಎಲ್ಲರ ಒಂದ್ ಕಡೆ ಅಪ್ಪ 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 ಅಮ್ಮ ಅಮ್ಮ ಅಂತ ಹೋದಾಗ ಕೊನೆಗೆ ಯಾರು ಇರ್ತಾರ? ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರು ಇಲ್ಲವಯ್ಯ. ಯಾರು? ಕೂಡಲ ಸಂಗಮ ದೇವ ಜಗದೊಡೆಯ ಪರಮಾತ್ಮ. ಆ ಪರಮಾತ್ಮ ನಮಗೆ ಏನೆಲ್ಲವನ್ನ ಕೊಟ್ಟನ. ಆದ್ರೆ ಕೊಟ್ಟಿರ್ತಕ್ಕಂಥ ಪರಮಾತ್ಮ ನಾವು ಮರೆತು ಬಿಟ್ಟಿದ್ದೀವಿ. ಹೌದಲ್ಲ? ದೇವರು ನಮಗೆ ಮೂಗು ಕೊಟ್ಟ, ದೇವರು ನಮಗೆ ಕೊರಳು ಕೊಟ್ಟ, ದೇವರು ಕೈಗಳು ಕೊಟ್ಟ, ಬೆರಳುಗಳು ಕೊಟ್ಟ, ತಲೆ ಕೊಟ್ಟ. ನೋಡ್ರಿ, ದೇವರು ತಲೆ ಕೊಟ್ಟ, ತಲೆಗೆ ಹೂವು ಇಟ್ಕೊಂಡು ದೇವ್ರನ್ನ ಮರಿತೀವಿ. ದೇವರು ಕೈ ಕೊಟ್ಟ, ಕೈಯಾಗ ಪಾಟ್ಲಿ ಇಟ್ಕೊಂಡು ದೇವ್ರನ್ನ ಮರ್ತು ಬಿಟ್ಟಿವಿ. ದೇವ್ರ ಮೂಗ್ ಕೊಟ್ಟ, ಮೂಗ್ಬಟ್ಟು ಇಟ್ಕೊಂಡ್ವಿ, ದೇವ್ರನ್ನ ಮರೆತು ಬಿಟ್ಟಿವಿ. ಹೌದಲ್ಲ? ಹಿಂಗೆ ತಿಳ್ಕೊಂತ ಹೋಗ್ರಿ, ಬೆಳತನ ಹೇಳ್ಕೊಂತ ಹೋಗ್ರಿ. ಹಿಂಗೆ ದೇವರು ಕೊಟ್ಟ, ಆದ್ರೆ ಆ ದೇವರನ್ನ ನಾವು ಸ್ಮರಣೆ ಮಾಡೋದ್ರಲ್ಲಿ ನಾವು ಸೋತಿದ್ದೀವಿ. ಅದಕ್ಕೆ ದಾನಮ್ಮ ತಾಯಿಯವರು, ಬಸವಣ್ಣವ್ರು ಏನ್ ಮಾಡಿದ್ರಂದ್ರ, ಕೊಟ್ಟಿರುವ ಪರಮಾತ್ಮನ ಕ್ಷಣವೂ ಬಿಡಬಾರದಂತ ಹೇಳಿ ನೋಡ್ರಿ, ಇವತ್ತು ದಾನಮ್ಮನ ಕೊಳ್ಳಾಗ ಲಿಂಗ ರಾರಾಜಿಸ್ತದೆ, ಪರಮಾತ್ಮ ರಾರಾಜಿಸ್ತಾ ಇದ್ದಾನೆ. ದಾನಮ್ಮನಂಗೆ ಆಗ್ಬೇಕೋ ಬೇಡ? ಆಗ್ಬೇಕಲ್ಲ. ಮತ್ತು ದಾನಮ್ಮ ಮೈ ಮೇಲೆ ಬಂಗಾರ ಹಾಕೊಳ್ತಂದ್ರೆ ಬರೀ ಬಂಗಾರನೇ ಹಾಕೊಳ್ತಾರೆ, ಲಿಂಗ ಮರೆತು ಬಿಡ್ತಾರೆ. ನಮಗೆ ಎಷ್ಟು ಪುಣ್ಯ ರೀ ಲಿಂಗವಂತರಿಗೆ. ಇಲ್ಲೆಲ್ಲರೂ ಇದ್ದಾರೆ, ಬೇರೆ ಬೇರೆಯವರು ಇದ್ದಾರೆ. ನಾವೆಲ್ಲ 12ನೇ ಶತಮಾನದಲ್ಲಿ ಎಲ್ಲರೂ ಲಿಂಗವಂತರೇ. ಅಂಗದ ಮೇಲೆ ಲಿಂಗ ಇದ್ದವರೆಲ್ಲರೂ ಲಿಂಗವಂತರೇ. ನೋಡ್ರಿ, ಕೊರೋನಾದಾಗ ದಾನಮ್ಮ ತಾಯಿ ಹೇಳ್ಯಾಳ ಬಹಳ ಚಂದ. ಇಂಥವೆಲ್ಲ ಮಹಾಮಾರಿಗಳೆಲ್ಲ ಬರ್ತಾವ, ರೋಗಗಳು ಬರ್ತಾವ ಈ ಜಗತ್ತಿಗೆ. ಈ ರೋಗಗಳು ಬಂದಾಗ ಎಲ್ಲಾ ದೇವಸ್ಥಾನಗಳು ಬಂದಾಗ್ತಾವ. ನಂದು ದೇವಸ್ಥಾನ ಬಂದಾಗ್ತದ, ದಾನಮ್ಮ ಅಂತಾಳ, ನಂದನೂ ದೇವಸ್ಥಾನ ಬಂದಾಗ್ತದ. ಆದ್ರ ಎದೆ ಮೇಲೆ ಕಟ್ಟಿರ್ತಕ್ಕಂಥ ಪರಮಾತ್ಮನ ದೇವಸ್ಥಾನ ಲಿಂಗ ಏನದಲ್ಲ, ಅದು ಯಾವತ್ತೂ ಬಂದಾಗೋದಿಲ್ಲ. ಬೆಳಗ್ಗೆ ಎದ್ದು ತಕ್ಷಣ ಲಿಂಗ. ಹಾಗಾಗಿ ಪರಮಾತ್ಮನ ನಾವು ಯಾವತ್ತೂ ಮರಿಬಾರದು. ಪರಮಾತ್ಮನ ಮರಿತೀವಿ ಅಂತಂದ್ರ ನಮ್ಮ ಜೀವನ ಅಳಿಗಾಲ ಶುರುವಾಗ್ತದೆ. ನಾವು ಕುಂತ್ರು, ನಿಂತ್ರು, ಮಕ್ಕೊಂಡ್ರು, ಏನೇ ಕೆಲಸ ಮಾಡಿದ್ರು ಸಹಿತ ನಮಗೆ ಪ್ರತಿಯೊಂದು ಉಸಿರಿಗೂ ಸಹಿತ ಕಾಪಾಡತಕ್ಕಂಥ ಒಂದು ಶಕ್ತಿ ಪರಮಾತ್ಮಗಿದೆ. ಅಂತ ಒಂದು ಪರಮಾತ್ಮನ ಬೆಳಕನ್ನ ನಮಗೆ ದಾನಮ್ಮ ತಾಯಿಯವರು ಶರಣರು ತೋರಿಸಿಕೊಟ್ಟಾರ. ತಾಯಂದ್ರ ಜೀವನ ಅಂದ್ರೆ ಸುಮ್ಮನೆ ಅಲ್ಲ ಇದು. ನಾವು ಸಂಸಾರ ಜೀವನದಲ್ಲಿ ಬಹಳಷ್ಟು ಕಷ್ಟ ತಾಪತ್ರೆ ಎಲ್ಲ ಇರ್ತದ. ಈ ಕಷ್ಟ ತಾಪತ್ರೆಯಲ್ಲಿ ನೋಡ್ರಿ, ಒಂದು ದೊಡ್ಡ ಬಂಡಿ ಇದೆ. ಆ ಬಂಡಿ ಒಳಗಡೆ ಬಹಳ ಭಾರ ಸಾಮಾನುಗಳನ್ನ ಹಾಕೊಂಡಿವಿ. ಅಥವಾ ಗಾಡಿಯಲ್ಲೇ ಇಟ್ಕೊಳ್ರಿ ನೀವು. ಗಾಡಿ ದೊಡ್ಡ ಲಾರಿ ಅದ, ಬಹಳಷ್ಟು ಸಾಮಾನು ತುಂಬಿದಿರಿ. ಆ ಸಾಮಾನು ತುಂಬಿದ ಗಾಡಿ ಒಳಗಡೆ ಗಾಲಿಗಳು 10 ಗಾಲಿಗಳು ಇರ್ತಾವ. ಆ ಗಾಲಿ ಒಳಗಡೆ ಗಾಳಿನೇ ಇಲ್ಲ ಅಂದ್ರೆ ಏನಾಕತ್ರು? ಪಂಚರ್ ಆಗಿತ್ತಂದ್ರೆ, ಗಾಲಿಗಳು ಪಂಚರ್ ಆಗಿತ್ತಂದ್ರೆ ಸಾಮಾನುಗಳು ಇಲ್ಲಿಂದ ಒಂದ್ ಕಡೆಯಿಂದ ಒಂದ್ ಕಡೆ ಟ್ರಾನ್ಸ್ಫರ್ ಮಾಡ್ಲಕ್ ಆಗೋದಿಲ್ಲ. ಒಂದ್ ವೇಳೆ ಟ್ರಾನ್ಸ್ಫರ್ ಮಾಡ್ಲಿಲ್ಲ ಅಂದ್ರೆ ಜಗತ್ತಿಗೆ ಊಟ ಸಿಗೋದಿಲ್ಲ. ಅಂದ್ರ ಗಾಲಿ ಆ ಲಾರಿ ಒಳಗಡೆ ಟ್ರಾನ್ಸ್ಫರ್ ಮಾಡತಕ್ಕಂತ ಗಾಡಿ ಕೆಳಗಡೆ ಇರುವ ಗಾಲಿ ಒಳಗಡೆ ಹೇಗೆ ಹವಾ ಇರಬೇಕೋ ಹಂಗೆ ಈ ಒಂದು ದೇಹ ಅಂತಕ್ಕಂಥ ಗಾಲಿ, ಈ ಒಂದು ದೇಹದೊಳಗಡೆ ಪರಮಾತ್ಮ ದುವಾ ಆಶೀರ್ವಾದ ಇತ್ತು ಅಂತಂದ್ರೆ ನಾವು ಎಲ್ಲ ಕೆಲಸಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ.
ಹಾಗಾಗಿ ನಮ್ಮ ಜೀವನ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಜೀವನದ, ಬರೀ ಸಂಸಾರ ಜೀವನದಲ್ಲೇ ಬಿದ್ದು ಸತ್ತು ಹೋಗಬಾರದು. ನಮ್ಮ ಜೀವನ ಸಂಸಾರಕ್ಕೆ ನೋಡಿ, ದಾನಮ್ಮ ತಾಯಿಯವ್ರಿಗೆ ಏನೂ ಕಡಿಮೆ ಇದ್ದಿಲ್ಲ. ಗಂಡ ಇದ್ದ, ಆರಾಮಾಗಿ ಆನಂದವಾಗಿ ಇರ್ಬೋದಾಗಿತ್ತು. ಆದ್ರೆ ಅವರು ಲಿಂಗ ಧರ್ಮವನ್ನು ಎಷ್ಟು ಬೆಳೆಸ್ತಾರಂತಂದ್ರ, ಈ ಕರ್ನಾಟಕ, ಮಹಾರಾಷ್ಟ್ರ ಎಲ್ಲ ಉತ್ತರ ಭಾರತವರೆಗೂ ಹೋಗಿ ಸುಮಾರು ಆಗಿನ ಕಾಲಕ್ಕೆ ಲಕ್ಷ ಲಕ್ಷ ಜನಗಳಿಗೆ ದೀಕ್ಷೆ ಕೊಟ್ಟಿರ್ತಕ್ಕಂಥ ಒಂದು ಉದಾಹರಣೆಗಳಿದಾವೆ. ನಮ್ಮ ಕರ್ನಾಟಕದ ಮೈಸೂರು ರಾಜ್ಗೆ ದೀಕ್ಷೆ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳಿದಾವೆ. ಅಂದ್ರೆ ಒಬ್ಬ ದಂಪತಿ ಸೋಮನಾಥ ಮತ್ತು ದಾನಮ್ಮ ತಾಯಿಯವರು ಮಾಡಿರ್ತಕ್ಕಂಥ ಸೇವೆ ಬಹಳ ದೊಡ್ಡದದು. ಅದಕ್ಕೆ ಸಂಸಾರ ಜೀವನದಲ್ಲಿ ನಾವು ಕಳೆದು ಹೋಗಬಾರದು. ಒಂದು ಕತೆ ಹೇಳ್ತೀನಿ, ಹೇಳಿ. ಒಬ್ಬನ ಏನ್ ಮಾಡ್ತಾನಂದ್ರೆ, ದಾರಿ ಒಳಗಡೆ ಹೋಗ್ತಾ ಇರ್ತಾನೆ. ಹೋಗಂತ ಸಂದರ್ಭದಲ್ಲಿ ದೊಡ್ಡ ಒಂದು ಕಾಡವ, ಆ ಕಾಡಿಗೆ ಬೆಂಕಿ ಹತ್ತಿ ಬಿಟ್ಟಿರ್ತದೆ. ಆ ಕಾಡಿಗೆ ಬೆಂಕಿ ಹತ್ತಿದಾಗ ಇನ್ನೇನು ದಾರಿನೇ ಸಿಗೋಲ್ದು ಅಂತ ಹೇಳಿ ಬಲಕ್ಕೆ ಹೋಗ್ಬೇಕಂತಾನ. ಆ ಬಲಕ್ಕೆ ಹೋಗ್ಬೇಕಾದ್ರ ಅಲ್ಲಿ 8 ಆನೆಗಳು ಬರ್ತಾ ಇದಾವೆ. ಈ ಆನೆಗಳು ಕೈಯಾಗಿ ಸಿಕ್ಕಾಕೊಂಡ್ಬಿಟ್ರೆ ನಾನು ಸತ್ತೋಗ್ಬಿಡ್ತೀನಿ ಅಂತ ಹೇಳಿ ಎಡಕ್ಕೆ ತಿರುಗಿ ಹೋಗ್ತಾನ. ಎಡಗಡೆ 6 ಹುಲಿಗಳು ಬರ್ಲಾಗತ್ತವ. 6 ಹುಲಿಗಳು. ಇಲ್ಲಿ ನಾನು ಹೋದಂತಂದ್ರೆ ಹುಲಿಗಳು ನನಗೆ ಬಿಡೋದಿಲ್ಲ, ತಿಂದಾಕ್ಬಿಡ್ತಾವಂತ ಹಿಂದ ಹೋಗ್ಬೇಕಂತನ ಹಿಂದ ರಾಕ್ಷಸಿಗಳು ಬರ್ತಾ ಇದ್ದಾವೆ, ಬಾಯಿ ತೆರ್ಕೊಂಡು ಹಸಿವಾಗಿದೆ. ಇನ್ನು ಇವ್ರ ಕೈಯಲ್ಲಿ ನಾನು ಸಿಕ್ಕಾಕೊಂಡು ಸತ್ತು ಹೋಗ್ತೀನಿ ಅಂತ ಹೇಳಿ ಮುಂದೆ ಹೋಗ್ತಾನ. ದೊಡ್ಡ ಬಾವಿ, ಆ ಬಾವಿ ಒಳಗಡೆ ಇನ್ನೇನು ಜಿಗಿದು ಪ್ರಾಣದಿಂದ ಬಚಾವಾಗಬೇಕು ಅಂತ ಹೇಳಿ ಹಿಂಗ ಬೀಳ್ಬೇಕಂತನ ಅದ್ರೊಳಗೆ 5 ಅಡಿ ಸರ್ಪ ಬಾಯಿ ತರ್ಕೊಂಡು ಕುಂತದ್ದು. ಅದ್ರಾಗ ಬಿದ್ರೆ ಸತ್ಯ ಹೋಗ್ಬಿಡ್ತಾನವ. ಏನ್ ಮಾಡ್ಬೇಕು ಅಂತ ಹೇಳಿ ಮ್ಯಾಲಿಂದ ದೊಡ್ಡ ಆಲದ ಮರದ ಬೇರು ಆ ಬಾವಿ ಒಳಗಡೆ ಹಿಂಗ ಬಿದ್ದದು. ಅದಕ್ಕೆ ಹೋಗಿ ಟಣ್ಣಂತ ಜಿಗದ ಅದನ್ನ ಹಿಡಿದ ಬೇರ್ನ. ಎಂಥ ದುರದೃಷ್ಟ ನೋಡ್ರಿ. ಒಂದು ಆ ಬೇರೇನು ಹಿಡ್ದನಲ್ಲ, ಅದಕ್ಕೆ 2 ಇಲಿಗಳು ಕಟ್ ಮಾಡ್ಲಕತ್ತವ, ಕರ್ರಂದು ಒಂದು ಬೆಳ್ಳಂದು. ಏಟ್ ಮಜೆ ಅದನ್ನ. ಇಷ್ಟೇ ಅಲ್ಲ, ಮತ್ತೆ ಮೇಲೆ ಅವನೇನು ತೂಗಾಡ್ತಾನಲ್ಲ, ಅದ್ರ ಮೇಲೆ ಜೇನು ಕಟ್ಟ್ಯದ, ಹೆಜ್ಜೇನು. ಅವ ಹೆಂಗ್ ತೂಗಾಡ್ತಾನೆ ಹಂಗಂಗ ಅವೆಲ್ಲ ಹುಳಗಳು ಬಂದು 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 ಇವನಿಗೆ ಕಚ್ತಾ ಇದೆ. ಮುಂದ ಕಾಡಿಗೆ ಬೆಂಕಿ, ಬಲಗಡೆ ಆನೆ, ಎಡಗಡೆ ಹುಲಿ, ಹಿಂದೋದ ರಕ್ಕಸಿ, ಕೆಳಗಡೆ ಹಾವು, ಬೇರಿಗೆ ಕಟ್ ಮಾಡ್ತಾ ಇದ್ದಾವೆ 2 ಇಲಿಗಳು, ಮತ್ತೆ ಜೇನುಗಳು. ಅಷ್ಟ್ರ ಮಧ್ಯದಲ್ಲಿ ಏನು ಮಜಾ ಅಂದ್ರೆ ಜೇನುತುಪ್ಪ ಅವನ ಮೂಗಿನ ಮೇಲೆ ನಾಲಿಗೆ ಬಿದ್ದದು. ಅವಾಗ ಅವನಂತಾನ, ಎಷ್ಟು ರುಚಿಯಪ್ಪ ಇದು, ನಾನು ಹುಡ್ಕೋಂತ ಹೋದ್ರೆ ಇಂಥ ಜೇನುತುಪ್ಪ ಸಿಗೋದಿಲ್ಲ, ಆನಂದದ ಅಂತೇಳಿ ಜೇನುತುಪ್ಪ ತಿನ್ಲಕತ್ತಾನ. ಅವಾಗ ನಮ್ಮಂತ ಗುರುಗಳು ಪಾಪ ಎಷ್ಟು ಕಷ್ಟದ ಇದು, ಎಷ್ಟರ ಜೇನುತುಪ್ಪ ತಿನ್ಬೇಕ್ರಿ, ಎಷ್ಟು ತಿಂತಾನ, ನೀವೆಷ್ಟು ತಿಂತೀರಿ ಕೊಟ್ರ? ಒಂದು ಟೀ ಲೋಟದಷ್ಟು ಆದ್ರೆ ಬಹಳ ಮಸ್ತ್ ಆಗೋಯ್ತು, ಅಷ್ಟೂ ಆಗಲ್ಲ ಯಾರಿಗೂ ತಿನ್ಲ. ಅವಾಗ ಇದು ತಿನ್ನಲಕತ್ತದ, ಇನ್ನೂ ಸ್ವಲ್ಪ ಆದ್ರೆ ಇದ್ರದ್ದು ಮದ ಸೊಕ್ಕು ಮುರಿದು ಬಿಡ್ತದ, ಆದ್ರೆ ಇದು ಸಿಬಿದ್ದು ಸತ್ತು ಹೋಗ್ತದಲ್ಲ ಅಂತ ಹೇಳಿ ಅಲ್ಲಿ ಗುರು ಏನ್ ಮಾಡ್ತಾನಂದ್ರೆ ಹೆಲಿಕಾಪ್ಟರ್ ಬಿಟ್ಟನ್ ತೊಟ್ಲು. ಏ ಮಗ, ನಿನಗೆ ಜಾಗ ಎಲ್ಲೂ ಇಲ್ಲ, ಈ ತೊಟ್ಲದಾಗ ಕುಂತ್ಕೊಂಡು ನೀನು ಬಂದು ಬಿಡು ಅಂತ ತೊಟ್ಲು ಬಿಟ್ಟಾನ. ಅವಾಗ ಇವ ಹೇಳ್ತಾನ ಗುರುಗಳಿಗೆ, ಗುರುಗಳೇ ಇನ್ನೂ 1 ಗಂಟೆ ನಿಂದ್ರಿ, ಚಲೋ ಜೇನುತುಪ್ಪದ, ಇನ್ನೂ ತಿಂತೀನಿ, ಸ್ವಲ್ಪ ನಿಂತ್ರೆ ಆಮೇಲೆ ಕರ್ಕೊಂಡು ಹೋಗುವಂತ್ರಿ. ನೋಡ್ರಿ ಎಷ್ಟು ಮಜಾ ಅದಲ್ಲ. ಇದಕ್ಕೇನಂತೀರಿ ಅವನಿಗೆ? ದಡ್ಡ ಅಂತೀರಿ ನೀವು, ಹೌದಲ್ಲ? ಇವನಂತ ಅಯೋಗ್ಯ ಯಾರು ಇಲ್ಲ, ಗುರುಗಳು ಬಂದ್ರು ತೊಟ್ಲದಾಗ ಕುಂತ್ಕೊಂಡು ಹೋಗ್ಲಕ್ ತಯಾರಿಲ್ಲ. ಇದೆಲ್ಲ ಅವನಿಗೆ ನೋಡ್ರಿ ನಮಗೆ ಮಜಾ ಅನಿಸ್ತದೆ. ಆದ್ರೆ ನಮ್ಮ ಜೀವನದಲ್ಲೂ ಸಹಿತ ಹಿಂಗೆ ನಡೆದದ. ಹೆಂಗ ನಡೆದದ ಹೇಳ್ತೀನಿ ನಾನು. ನಾವು ಪರಮಾತ್ಮನಿಂದ ಅನಂತ ಜನ್ಮವನ್ನ ಸುತ್ತಾಡ್ಕೊಂಡು ಬಂದಿವಿ ತಾಯಂದ್ರೆ. 1 ಅಲ್ಲ 2 ಅಲ್ಲ 3 ಅಲ್ಲ 4 ಅಕ್ಕ ಮಹಾದೇವಿ ಹೇಳ್ತಾಳ, ಅನಂತ ಜನ್ಮ 84 ಲಕ್ಷ ಜನ್ಮದೊಳಗಡೆ ಸುತ್ತಾಡ್ಕೊಂಡು ಬಂದಿದೀವಿ. ಬಾರದ ಭವಂಗಳನ್ನ ಉಂಡಿವಿ. ಎಷ್ಟು ಕಷ್ಟ ಉಂಡಿದೀವಿ ಅಂದ್ರೆ ಸುಮ್ಮನೆ ಹಂದಿ ಜನ್ಮ, ನಾಯಿ ಜನ್ಮ, ಕತ್ತೆ ಜನ್ಮ, ಇವೆಲ್ಲ ಕಷ್ಟದ ಜನ್ಮಗಳು ನೋಡಿದಾಗ ಅವಾಗ ನಮಗೆ ಅನಿಸ್ತದಿಲ್ಲ, ಒಂದು ಹೊತ್ತು ಊಟನೂ ಸಹಿತ ಸಿಗೋದಿಲ್ಲ. ಇಂಥ ಜನ್ಮವನ್ನ ದಾಟಿ ಶ್ರೇಷ್ಠ ಮಾನವ ಜನ್ಮಕ್ಕೆ ಬಂದಿವಿ. ಇಲ್ಲಿ ಬಂದ ಮೇಲೆ ನಾವು ಪರಮಾತ್ಮನ ಪೂಜೆ ಮರಿತೀವಿ, ಗುರುಗಳ ನಾಮಸ್ಮರಣೆಯನ್ನ ಮರಿತೀವಿ. ನಾವು ಪ್ರವಚನ ಸಂಸ್ಕಾರಗಳನ್ನ, ನೀವ್ಯಾರು ಅಲ್ಲ, ಚಡಚಣದವ್ರು ಬಹಳ ಭಕ್ತಿವಂತರು, ಹಂಗ ಭಕ್ತಿವಂತರು ಇದ್ರಿ ಅಂತ ಇಲ್ಲೆಲ್ಲ ಬಂದಿರಿ. ಜೋರಾಗಿ ಚಪ್ಪಾಳೆ ತಟ್ರಿ. ಕೂಡ್ರಿ ಇನ್ನೊಂದು 10 ನಿಮಿಷ ಕೂಡ್ರಿ.